ಹುಣಸೂರು ತಾಲೂಕು ಸ್ವಾಭಿಮಾನಿ ಗಾಣಿಗರ ಸಂಘದ ವತಿಯಿಂದ 2ನೇ ವರ್ಷದ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಹಾಗೂ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಹುಣಸೂರಿನ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನೆರವೇರಿಸಲಾಯಿತು. ಹುಣಸೂರು ತಾಲೂಕು ಅಭಿಮಾನಿ ಗಾಣಿಗರ ಸಂಘದ ನಾಮಫಲಕವನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಡಿಲು ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ತ್ರಿವೇಣಿರವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಗಾಣಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಅನಂತುರವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 80%ಕ್ಕೂ ಹೆಚ್ಚು ಉತ್ತೀರ್ಣರಾದ ವಿದ್ಯಾರ್ಥಿನಿಗಳಿಗೆ ಗೌರವಧನ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಹುಣಸೂರು ತಾಲೂಕು ಗಾಣಿಗ ಸಮುದಾಯದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಗಾಣಿಗ ಸಂಘದ ಅಧ್ಯಕ್ಷರಾದ ಇಂಟೆಕ್ ರಾಜು, ಅಖಿಲ ಕರ್ನಾಟಕ ಗಾಣಿಗ ಸಂಘದ ಅಧ್ಯಕ್ಷರಾದ ರಾಜಶೇಖರ್, ಕಾನೂನು ಮಾಪನಶಾಸ್ತ್ರ ಇಲಾಖೆ ಉಪನಿಯಂತ್ರಕರಾದ ಎಂಎಸ್ ಕುಮಾರ್ ಕೆಎಸ್, ಮಾಜಿ ಹುಣಸೂರು ನಗರಸಭಾ ಅಧ್ಯಕ್ಷರಾದ ಶರವಣ, ಮೈಸೂರು ಜಿಲ್ಲಾ ಗಾಣಿಗ ಸಂಘದ ಅಧ್ಯಕ್ಷರಾದ ಎನ್ಸಿ ಉಮೇಶ್, ಶ್ರೀಮತಿ ಡಾ ಎಸ್ ಪೂರ್ಣಿಮಾ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಪೂರ್ಣಿಮಾ ಆಸ್ಪತ್ರೆ ಮೈಸೂರು, ಸಮಾಜ ಸೇವಕರು ಹಾಗೂ ಐಎಎಸ್ ಕೆಎಸ್ ತರಬೇತುದಾರರು ದೇವರಾಜು ಒಡೆಯರ್, ಸಮಾಜ ಸೇವಕರಾದ ರಾಜು ತರಿಕಲ್, ಕಾರ್ಯಕ್ರಮದ ಆಯೋಜಕರಾದ ಕುಮಾರ್, ಸುಬ್ಬಣ್ಣ, ರಮೇಶ್, ಕೆಂಪರಾಜು, ಶಿವಣ್ಣ, ಲಕ್ಷ್ಮಣ ಹಾಜರಿದ್ದರು.